IAS IPS ಅತಿಯಾದ ವೈಭವೀಕರಣ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಏಪ್ರಿಲ್ 3ನೇ ವಾರದಲ್ಲಿ ಅಖಿಲ ಭಾರತ ನಾಗರಿಕ ಸೇವೆಗಳ ಫಲಿತಾಂಶ ಪ್ರಕಟವಾಗಿವೆ. IAS IPS ಮತ್ತು IFS ಮತ್ತಿತರ ನಾಗರಿಕ ಸೇವೆಗಳ ಫಲಿತಾಂಶ ಪ್ರಕಟವಾಗಿದೆ. ಅಖಿಲ ಭಾರತ ಮಟ್ಟದ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಜೇತರಿಗೆ ಹೊಸದಿಗಂತ ಸುದ್ದಿವಾಹಿನಿಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಿಂದ ಸುಮಾರು 30 ಜನ ಯುವ ಅಭ್ಯರ್ಥಿಗಳು ಯಶಸ್ಸು ಪಡೆದಿದ್ದಾರೆ. ವಿವಿಧ ಶೈಕ್ಷಣಿಕ ಸಾಮಾಜಿಕ ಹಿನ್ನೆಲೆಯ ತೀರಾ ಅತಿ ಬಡ ಕುಟುಂಬದ ರೈತಾಪಿ ಕುಟುಂಬಗಳ ಕುರಿಗಾಯಿಗಳ ಮಕ್ಕಳು ಕೂಡ ಕರ್ನಾಟಕದಿಂದ ಯಶಸ್ಸು ಪಡ್ಕೊಂಡಿರೋದು ನಮಗೆಲ್ಲ ಹೆಮ್ಮೆ ಅಭಿಮಾನ ಮೂಡಿಸೋ ವಿಚಾರ ನಿಜ. ಜೊತೆಗೆ ಈ ಬರ್ತಾ ಬರ್ತಾ ಈ ನಾಗರಿಕ ಸೇವೆಗಳಲ್ಲಿ ಜಯಗಳಿಸ್ತಾ ಇರೋ ಅಂದ್ರೆ IAS IPS ಪರೀಕ್ಷೆ ಪಾಸ್ ಆಗ್ತಿರೋ ವಿದ್ಯಾರ್ಥಿಗಳ ಯಶಸ್ವಿ ಅಭ್ಯರ್ಥಿಗಳ ಶೈಕ್ಷಣಿಕ ಹಿನ್ನೆಲೆಯನ್ನು ಗಮನಿಸಿದ್ದೀರಾ? ಅತಿ ಹೆಚ್ಚು ಪ್ರಮಾಣದಲ್ಲಿ ಇಲ್ಲಿ ಯಶಸ್ಸು ಸಾಧಿಸ್ತಾ ಇರೋರೆಲ್ಲ ವೈದ್ಯಕೀಯ ಪದವೀಧರರು, ಇಂಜಿನಿಯರಿಂಗ್ ಪದವೀಧರರು ಮತ್ತು ಮ್ಯಾನೇಜ್ಮೆಂಟ್ ಪದವೀಧರರು. ಬಹುಪಾಲು ಇವರೆಲ್ಲ ರಾಜ್ಯದ ಬೇರೆ ಬೇರೆ ರಾಜ್ಯಗಳ ಅತ್ಯುತ್ತಮ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಿಂದ MBBS ಪದವಿ ಪಡ್ಕೊಂಡಿರೋರು ಅಥವಾ ಭಾರತದ ಪ್ರತಿಷ್ಠಿತ IITಗಳಿಂದ BTech ಪದವೀಧರರಾಗಿರೋರು. ಅಂದ್ರೆ ವೈದ್ಯಕೀಯ ವೃತ್ತಿ ಮತ್ತು ಇಂಜಿನಿಯರಿಂಗ್ ವೃತ್ತಿಗೆ ಅರ್ಹತೆ ಪಡ್ಕೊಂಡಿರುವಂತಹ ಪ್ರತಿಭಾಶಾಲಿ ಅಭ್ಯರ್ಥಿಗಳೇ ಇವತ್ತು ಎಲ್ಲರೂ ಕೂಡ IAS IPS ಮತ್ತಿತರ ವೃತ್ತಿಗಳತ್ತ ಅಂದ್ರೆ ಅಧಿಕಾರಶಾಹಿಯತ್ತ ಆಕರ್ಷಿತರಾಗ್ತಾ ಇದ್ದಾರೆ. ಇದೊಂದು ಸ್ವಾಗತಾರ್ಹ ಬೆಳವಣಿಗೆಯೋ ಅಥವಾ ಅನಪೇಕ್ಷಣೀಯ ಬೆಳವಣಿಗೆಯೋ ಮತ್ತೊಮ್ಮೆ ಎಲ್ಲರೂ ಯೋಚಿಸಬೇಕಾಗಿದೆ. ಯಾಕೆ ಅಂತಂದ್ರೆ ಒಬ್ಬ ಮೆರಿಟ್ ಕೋಟಾ ವಿದ್ಯಾರ್ಥಿ ಅಥವಾ ಮೀಸಲಾತಿ ಕೋಟಾ ವಿದ್ಯಾರ್ಥಿ ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿ 4.5 ವರ್ಷಗಳ MBBS ಪರೀಕ್ಷೆಯನ್ನು ಪೂರೈಸಿದ್ರೆ ಆತನಿಗೋಸ್ಕರ ಸರ್ಕಾರದ ಬೊಕ್ಕಸದಿಂದ ಸುಮಾರು 20-25 ಲಕ್ಷ ರೂಪಾಯಿ ವೆಚ್ಚವಾಗುತ್ತೆ. ಅದಷ್ಟೇ ಅಲ್ಲ, ಇವರೆಲ್ಲ ಇಡೀ ನಾಡಿನಾದ್ಯಂತ ಭಾರತ ದೇಶದಾದ್ಯಂತ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಸಾರ್ವಜನಿಕರಿಗೆ ಸೇವೆ ಸಲ್ಲಿಸಲಿಕ್ಕೆ ಅನ್ನೋ ಉದ್ದೇಶದಿಂದ ಇವ್ರನ್ನ ತಯಾರು ಮಾಡಿರ್ತಾರೆ. ಅದೇ ರೀತಿ ಒಬ್ಬ ಇಂಜಿನಿಯರಿಂಗ್ ಪದವೀಧರ ಕೂಡ ಅಷ್ಟೇನೆ. ಈ ಪ್ರತಿಷ್ಠಿತ IIT ಅಂತ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ BTech ಪದವಿ ಪಡಿಬೇಕಾದ್ರೆ ಅಲ್ಲೂ ಕಠಿಣಾತಿ ಕಠಿಣ ಸ್ಪರ್ಧಾತ್ಮಕ ಪ್ರವೇಶ ಪರೀಕ್ಷೆನ ಪಾಸ್ ಮಾಡಿರ್ತಾರೆ. ಅಲ್ಲೂ ಕೂಡ ಸರ್ಕಾರ ಇವ್ರಿಗೋಸ್ಕರ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡುತ್ತೆ. ಇವರೆಲ್ಲ ಭವಿಷ್ಯದ ಭಾರತದ ನಿರ್ಮಾಪಕರು, ವಿಜ್ಞಾನಿಗಳು, ತಂತ್ರಜ್ಞಾನಿಗಳಾಗ್ತಾರೆ ಅನ್ನೋ ಆಶೋತ್ತರದಿಂದ ಭಾರತ ಸರ್ಕಾರ ಅಂದ್ರೆ ಪ್ರಭುತ್ವ ಇವ್ರಿಗಾಗಿ ವೆಚ್ಚ ಮಾಡಿರುತ್ತೆ. ಆದ್ರೆ ಇವ್ರು ಯಾರು ಕೂಡ ಅಲ್ಲಿ ರ್ಯಾಂಕ್ ಸಮೇತ MBBS ಪದವಿ ಅಥವಾ BTech ಪದವಿ ಪಡೆದ್ರು ಕೂಡ ಅವ್ರು ಯಾರಿಗೂ ಆ ವೃತ್ತಿಯಲ್ಲಿ ಮುಂದುವರಿಯೋಕೆ ಆಸೆನೇ ಇಲ್ಲ. ತಮ್ಮ ಆರಂಭಿಕ ಕನಸುಗಳೇ ಬೇರೆ, ಮುಂದೆ ಅವರ ದಾರಿಯೇ ಬೇರೆ, ಅವ್ರು ಹೋಗುವ ದಾರಿಯೇ ಬೇರೆ. ಅಂದ್ರೆ ಇವ್ರಿಗೆ ಯಾರಿಗೂ ಕೂಡ ಡಾಕ್ಟರ್ ವೃತ್ತಿಗಿಂತ ಅಧಿಕಾರಶಾಹಿ ವೃತ್ತಿ ಹೆಚ್ಚು ಆಕರ್ಷಕವಾಗಿ ಕಾಣ್ತಾ ಇದೆ. ಎಂಜಿನಿಯರಿಂಗ್ ವೃತ್ತಿಗಿಂತ IAS IPS ಅಧಿಕಾರಿ ಆಗೋದು ಹೆಚ್ಚು ಆಕರ್ಷಕವಾಗಿ ಕಾಣುತ್ತೆ. IPS IAS IFS ಇರಲಿ, ಸರಿ ಕನಿಷ್ಠ ಪಕ್ಷ IRS ಆಫೀಸರ್ ಆಗ್ಬಿಟ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗ್ಬೋದು, ಕಸ್ಟಮ್ಸ್ ಆಫೀಸರ್ ಆಗ್ಬೋದು ಅನ್ನೋ ಆಕರ್ಷಣೆ ಅವರೆಲ್ಲರೂ ಇದೆ. ಯಾಕಂದ್ರೆ ಒಮ್ಮೆ ಈ ನಾಗರಿಕ ಸೇವೆಗಳಿಗೆ ಆಯ್ಕೆ ಆಗ್ಬಿಟ್ರೆ ಅಧಿಕಾರ ಕೇಂದ್ರಕ್ಕೆ ಹತ್ತಿರವಾಗ್ತಾರೆ. ರಾಜಕಾರಣಗಳಿಗೆ ಮುಖ್ಯಮಂತ್ರಿ ಇಂದಿದ್ರು ಪ್ರಧಾನಮಂತ್ರಿ ಕಾರ್ಯಾಲಯದವರು ಕೂಡ ಅವರಿಗೆ ಕೆಲಸ ಮಾಡೋ ಅವಕಾಶ ಸಿಗುತ್ತೆ. ಈ ಯಶಸ್ಸು ಪಡೆದ ವಿದ್ಯಾರ್ಥಿಗಳನ್ನ ಮಾಧ್ಯಮಗಳು ಸಂದರ್ಶಿಸಿದಾಗೆಲ್ಲ ನನಗೆ ಜನಸೇವೆ ಮಾಡ್ಬೇಕಂತಾಗಿತ್ತು. ಅದಕ್ಕೋಸ್ಕರ ಕಷ್ಟಪಟ್ಬಿಟ್ಟು ಕೆಲವರು 3 ಅಟೆಂಪ್ಟ್ ಮಾಡಿರ್ತಾರೆ, ಕೆಲವರು 4 ಅಟೆಂಪ್ಟ್ ಮಾಡಿರ್ತಾರೆ, ಕೆಲವರು 6 ಬಾರಿ ಪ್ರಯತ್ನ ಮಾಡ್ಬಿಟ್ಟು ಹಾಗೂ ಹೀಗೂ ತಮ್ಮ ಕನಸನ್ನ ನನಸಾಗಿಸ್ಕೊಂಡಿದ್ದಾರೆ. ಅದಿರ್ಲಿ, ಅವ್ರಿಗೊಂದು ಆಕಾಂಕ್ಷೆ ಇರುತ್ತೆ, ಬರ್ಲಿ. ಆದ್ರೆ ಇವತ್ತು ಭಾರತದ ಆಡಳಿತಗಾರರು ಯೋಚನೆ ಮಾಡಬೇಕಾಗಿರೋದು, ಭವಿಷ್ಯದಲ್ಲಿ ನಮಗೆ ಅತ್ಯುತ್ತಮವಾದ ವೈದ್ಯರುಗಳು ಬೇಡವೆ? ಅಂದ್ರೆ ಕೇವಲ MBBS ಪದವಿ ಮಾತ್ರವಲ್ಲ, MDS ಪದವಿ ಮಾತ್ರವಲ್ಲ, ಇವತ್ತು ಲಭ್ಯ ಇರುವ ಸೂಕ್ಷ್ಮಾತಿ ಸೂಕ್ಷ್ಮ ಸೂಪರ್ ಸ್ಪೆಷಾಲಿಟಿ ತಜ್ಞರು ಬೇಕಾಗಿಲ್ವಾ? ತಜ್ಞ ಸರ್ಜನ್ಗಳು, ಫಿಸಿಷಿಯನ್ಗಳು ಮತ್ತಿತರರು ಬೇಕಾಗಿಲ್ವಾ? ಅದ್ರ ಜೊತೆಗೆ ವಿಜ್ಞಾನ ಕ್ಷೇತ್ರದಲ್ಲಿ ಮುಂಬರುವ ವರ್ಷಗಳಲ್ಲಿ ಭಾರತ ರತ್ನ CNR ರಾವ್ ತರ ಅಥವಾ UR ರಾವ್ ತರ ಅಥವಾ ಹೋಮಿ ಬಾಬಾ ತರ ವಿವಿಧ ವಿಜ್ಞಾನ ಕ್ಷೇತ್ರಗಳಲ್ಲಿ ಸಂಶೋಧಕರು ಬೇಕಾಗಿಲ್ವೇ? ಈ ದೇಶ ಕಟ್ಟಲಿಕ್ಕೆ ವಿಜ್ಞಾನಿಗಳು ಬೇಕಾಗಿಲ್ವೇ? ಅದೃಷ್ಟವಶಾತ್ ಇವತ್ತಿನ ಪೀಳಿಗೆಯ ಇಸ್ರೋ ವಿಜ್ಞಾನಿಗಳು ಭಾರತವನ್ನ ಬಾಹ್ಯಾಕಾಶ ವಿಜ್ಞಾನದ ಜಾಗತಿಕ ಸ್ಪರ್ಧೆಯಲ್ಲಿ ಅತ್ಯುನ್ನತ ಮಟ್ಟಕ್ಕೆ ಕೊಂಡುಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನು ಪ್ರದರ್ಶಿಸಿದ್ದಾರೆ. ನಮ್ಗೆಲ್ಲ ಹೆಮ್ಮೆ ಇದೆ. ಇಷ್ಟರಲ್ಲೇ ಭಾರತದ ಅಂತರಿಕ್ಷ ಯಾತ್ರಿಯೊಬ್ರು, 2ನೇ ಅಂತರಿಕ್ಷ ಯಾತ್ರಿಯೊಬ್ರು ಅಂತಾರಾಷ್ಟ್ರೀಯ ಅಂತರಿಕ್ಷ ಪ್ರಯೋಗಾಲಯವನ್ನ ತಲುಪಲಿದ್ದಾರೆ. ಮುಂದಿನ ಮೇ ತಿಂಗಳಲ್ಲಿ ಅದು ನಡೀತಾ ಇದೆ. ಅದಾದ ನಂತರ ನಮಗೆ ಮಂಗಳಯಾನದ ಕನಸಿದೆ. ಅದರ ಜೊತೆಗೆ ಇಂಜಿನಿಯರಿಂಗ್ ಮತ್ತು
ವೈದ್ಯಕೀಯ ಕ್ಷೇತ್ರದಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಳುವಂತ ಅವಕಾಶ ನಮ್ಗೆ ಲಭ್ಯವಾಗಿದೆ. ಆದ್ರೆ ಇವ್ರಿಗೆ ಯಾರಿಗೂ ಬೇಕಾಗಿಲ್ಲ. ಯಾಕೆ ಇವ್ರಿಗೆ? ಆಮೇಲೆ ಹೋಗ್ಲಿ, ಇವರು IAS IPS ಪರೀಕ್ಷೆ ಪಾಸ್ ಮಾಡ್ಲಿಕ್ಕೆ ಆರಿಸ್ಕೊಂಡ ವಿಷಯಗಳಾದ್ರೂ ಯಾವುದು? ಯಾವ್ದಾದ್ರು ಮೆಡಿಕಲ್ ಸಬ್ಜೆಕ್ಟ್ ಆರಿಸ್ಕೊಂಡಿದ್ರ, ಇಂಜಿನಿಯರಿಂಗ್ ಸಬ್ಜೆಕ್ಟ್ ಆರಿಸ್ಕೊಳ್ತಾರ? ಇಲ್ಲ. ಇವರೆಲ್ಲ PUC ಮಟ್ಟದಲ್ಲಿ ಆರ್ಟ್ಸ್, ಮಾನವಿಕ ಶಾಸ್ತ್ರ, ಕಲೆ, ಮಾನವಿಕ ಶಾಸ್ತ್ರ, ಸಮಾಜ ವಿಜ್ಞಾನ ಅಂತ ಯಾವ್ದು ಪರಿಗಣಿಸ್ತೀವೋ, ಆರ್ಟ್ಸ್ ಅಂದ್ರೆ ನಮ್ಮ ಮಧ್ಯಮ ವರ್ಗದಳು ಮೂಗು ಮುರಿತಾರೆ. ಆರ್ಟ್ಸ್ ಯಾರಿಗೆ ಅಂತಂದ್ರೆ ದಡ್ರಿಗೆ. ಯಾರಿಗೆ ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ ಸಿಗಲ್ವೋ, PUC ಅಲ್ಲಿ ಹೆಚ್ಚು ಅಂಕ ಗಳಿಸ್ತೀವಿ ಅನ್ನೋ ವಿಶ್ವಾಸ ಇರೋದಿಲ್ಲ ಅಂಥವ್ರಿಗೆ ಆರ್ಟ್ಸ್ ಅನ್ನೋ ಒಂದು ಮನೋಧರ್ಮ ಸ್ವಾತಂತ್ರ್ಯೋತ್ತರ ಮಧ್ಯಮ ವರ್ಗ ರೂಢಿಸ್ಕೊಂಡು ಬಂದ್ಬಿಟ್ಟಿದೆ. ಅದಕ್ಕನುಗುಣವಾಗಿ ಇವ್ರು ಆಯ್ತು IPS ಪರೀಕ್ಷೆ ಬರೆಯೋದಾದ್ರೂ ಕೂಡ, IAS ಪರೀಕ್ಷೆ ಬರೆಯೋದಾದ್ರೂ ಕೂಡ ಯಾಕೆ ವಿಜ್ಞಾನ, ತಾವು ಓದಿರೋ ವಿಜ್ಞಾನದ ವಿಷಯಗಳನ್ನ ಆರಿಸ್ಕೊಳ್ಳೋದಿಲ್ಲ? ಕಲ್ತಿದ್ದು ವಿಜ್ಞಾನ, ಬರೆಯೋದು ಆರ್ಟ್ಸ್, ಕಲ್ತಿದ್ದು ಸೈನ್ಸ್, ಬರೆಯೋದು ಆರ್ಟ್ಸ್. ಇವರೆಲ್ಲರೂ ಕೂಡ ಯಾವ ವಿಷಯವನ್ನ ಆರಿಸ್ಕೊಂಡಿದ್ರಿ ಅಂತ ಕೇಳಿದ್ರೆ ಹಿಸ್ಟ್ರಿ, ಸೋಶಿಯಾಲಜಿ, ಆಂಥ್ರೋಪಾಲಜಿ ಅಂತಾನೆ ಬಹುಪಾಲು ಈ ಯಶಸ್ವಿ ಅಭ್ಯರ್ಥಿಗಳು ಉತ್ತರ ಕೊಟ್ಟಿದ್ದಾರೆ. ಅಂದ್ರೆ ಆರ್ಟ್ಸ್ ಅಂದ್ರೆ ಅಷ್ಟು ಸುಲಭದ ಒಂದು ಉಪಾಯವ ಅಂತ. ಅಲ್ಲಿ ಏನಾದ್ರೂ ಇಷ್ಟು ತಮ್ಮ ಮಹತ್ವಾಕಾಂಕ್ಷೆಯನ್ನು ಈಡೇರಿಸ್ಕೊಳ್ಳಿಕ್ಕೆ ಆಂಥ್ರೋಪಾಲಜಿ, ಹಿಸ್ಟ್ರಿ, ಸೋಶಿಯಾಲಜಿ, ಎಕನಾಮಿಕ್ಸ್ ತರ ವಿಷಯಗಳಲ್ಲಿ ಇವ್ರಿಗೆ ಅಷ್ಟೊಂದು ಆಸಕ್ತಿ ಇದ್ರೆ ಯಾಕೆ ಪ್ರತಿಭಾಶಾಲಿ ವಿದ್ಯಾರ್ಥಿಗಳು PUC ಮಟ್ಟದಲ್ಲೇ ಆರ್ಟ್ಸ್ ಕಲಿಯಲಿಕ್ಕೆ ಮುಂದಾಗ್ತಾ ಇಲ್ಲ? ಯಾಕೆ ಪಾಲಕರು ಕೂಡ ಆರ್ಟ್ಸ್ಗೆ ತಮ್ಮ ಮಕ್ಕಳನ್ನ ಉತ್ತೇಜಿಸ್ತಾ ಇಲ್ಲ? ಇದು ಗಂಭೀರವಾದ ಸಾಮಾಜಿಕ ಪ್ರಶ್ನೆ. ನಮ್ಮ ಶಿಕ್ಷಣ ತಜ್ಞರುಗಳೆಲ್ಲ ಈಗಾಗಲೇ ನೂತನ ಶಿಕ್ಷಣ ನೀತಿ ಅನುಷ್ಠಾನಕ್ಕಾಗಿ ಕೇಂದ್ರ ಮತ್ತು ವಿವಿಧ ರಾಜ್ಯಗಳ ನಡುವೆ ಸಂಘರ್ಷ ನಡೆದಿರುವಾಗ ಯಾರೊಬ್ರು ಯೋಚನೆ ಮಾಡ್ತಾ ಇಲ್ಲ ಭವಿಷ್ಯದಲ್ಲಿ ಭಾರತಕ್ಕೆ ಬೇಕಾಗಿರೋ, ಈ ದೇಶ ಕಟ್ಲಿಕ್ಕೆ ಬೇಕಾಗಿರೋ ಅರ್ಥಶಾಸ್ತ್ರಜ್ಞರು ಯಾರು, ಸಮಾಜಶಾಸ್ತ್ರಜ್ಞರು ಯಾರು, ಇತಿಹಾಸಕಾರರು ಯಾರು, ವಿಜ್ಞಾನಿಗಳು ಯಾರು, ವೈದ್ಯರುಗಳು ಯಾರು, ಲಾಯರ್ಗಳು ಯಾರು, ಇಂಜಿನಿಯರ್ಗಳು ಯಾರು ಅಂತ ಯೋಚನೆ ಮಾಡ್ಬೇಕಾದ ಕಾಲ ಬಂದ್ಬಿಟ್ಟಿದೆ. ಯಾಕಂದ್ರೆ ಪ್ರತಿಭಾಶಾಲಿಗಳೆಲ್ಲ IAS IPS ಅಧಿಕಾರಶಾಹಿ ಸೇರ್ಬಿಟ್ರೆ ಸಾಕು ಅಂತಂದ್ಬಿಟ್ಟು ಹೋಗ್ಲಿ. ಆ ಪರೀಕ್ಷೆ ಕೂತಾಗ್ಲೂ ಕೂಡ ತಮ್ಮ ವಿಜ್ಞಾನದ ವಿಷಯಗಳು ಕಠಿಣ ಅಂತ ಅವ್ರಿಗೆ ಗೊತ್ತಿದೆ. ಯಾಕಂದ್ರೆ 4.5 ವರ್ಷಗಳ ವೈದ್ಯಕೀಯ ಅಧ್ಯಯನವನ್ನ ಮಾಡ್ತಾರಲ್ಲ, ಆ ವಿದ್ಯಾರ್ಥಿಗಳು ಪಡೋ ಕಷ್ಟವನ್ನ ತಾವು ಪ್ರತ್ಯಕ್ಷವಾಗಿ ಗಮನಿಸ್ಬೇಕು. ಒಂದೊಂದು ಪುಸ್ತಕ ಅವ್ರದ್ದು ಫಾರ್ಮಕಾಲಜಿ ಆಗ್ಲಿ, ಸರ್ಜರಿ ಆಗ್ಲಿ, ಮೆಡಿಸಿನ್ ಆಗ್ಲಿ 5 kg 10 kg ಭಾರ ಇರುತ್ತೆ. ಅಂತ ದೊಡ್ಡ ದೊಡ್ಡ ಗ್ರಂಥಗಳನ್ನ ಓದಿ ಪರೀಕ್ಷೆ ಪಾಸ್ ಮಾಡೋದಷ್ಟಲ್ಲ, ಪ್ರಾಯೋಗಿಕ ಪರೀಕ್ಷೆಯನ್ನು ಪಾಸ್ ಮಾಡ್ತಾರೆ, ವೈವಗೋಸಿ ಎದುರಿಸ್ತಾರೆ. ಅದಾದ ನಂತರ 1.5 ವರ್ಷಗಳ ಕಾಲ ಇಂಟರ್ನ್ಶಿಪ್ ಮಾಡ್ತಾರೆ. ಅನೇಕ ಖಾಸಗಿ ಕಾಲೇಜುಗಳಲ್ಲಿ ಅವ್ರಿಗೆ ಸ್ಟೈಪೆಂಡ್ ಕೂಡ ಕೊಡಲ್ಲ. ಆದ್ರೂ ಕೂಡ ಕಷ್ಟಪಟ್ಟು ಆ 5.5 ವರ್ಷಗಳ ಅಗ್ನಿ ಪರೀಕ್ಷೆಯನ್ನ ದಾಟ್ತಾರೆ. ಅಷ್ಟಕ್ಕೂ ಸಾಲದು ಅಂತ ಮತ್ತೆ ಸ್ನಾತಕೋತ್ತರ ಪದವಿಗೋಸ್ಕರ ಕಠಿಣ ಕೋಚಿಂಗ್ ಪಡ್ಕೊಂಡ್ಬಿಟ್ಟು ಆ ಪರೀಕ್ಷೆಯನ್ನು ಕೂಡ ಕ್ಲಿಯರ್ ಮಾಡ್ತಾರೆ. ಹೀಗೆಲ್ಲ ಇರುವಾಗ ಯಾಕೆ ಈ ವಿಶೇಷ ಆಕರ್ಷಣೆ? ಪ್ರತಿಭಾಶಾಲಿ ಇಂಜಿನಿಯರ್ಗಳು, ಡಾಕ್ಟರ್ಗಳೇ ಬಂದು IAS IPS ಅಧಿಕಾರಿಗಳಾಗಬೇಕಾದ್ರೆ ಯಾವ ಪುರುಷಾರ್ಥಕ್ಕಾಗಿ ಅವ್ರಿಗೆ ಮೆಡಿಕಲ್ ಸೀಟ್ ಕೊಡ್ಬೇಕಾಗಿತ್ತು, ಇಂಜಿನಿಯರಿಂಗ್ ಸೀಟ್ ಕೊಡ್ಬೇಕಾಗಿತ್ತು ಅಂತ ಯೋಚನೆ ಮಾಡ್ಬೇಕಾಗಿದೆ. ಜೊತೆಗೆ ನಮ್ಮ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ಅತ್ಯುತ್ತಮವಾದ ಪ್ರೊಫೆಸರ್ಗಳು ಬೇಕಾಗಿಲ್ವಾ? ಭವಿಷ್ಯದಲ್ಲಿ ಅತ್ಯುತ್ತಮವಾದ ರಿಸರ್ಚ್ ಸ್ಕಾಲರ್ಸ್ ಬೇಕಾಗಿಲ್ವಾ? ರಿಸರ್ಚ್ ಗೈಡ್ಗಳು ಬೇಕಾಗಿಲ್ವಾ? ಭಾರತದ ವೈಜ್ಞಾನಿಕ ಪರಂಪರೆ, ಸಂಶೋಧನಾತ್ಮಕ ಪರಂಪರೆಯನ್ನು ಮುಂದುವರಿಸ್ಕೊಳ್ಳೋ ಪ್ರತಿಭಾಶಾಲಿಗಳು ಬೇಕಾಗಿಲ್ವಾ? ಪ್ರತಿಭಾವಂತರು ಎಲ್ಲರೂ ಕೂಡ ರಾಜಕಾರಣಿಗಳ ಸಂಪರ್ಕ ಸಿಗುತ್ತೆ, ಅಧಿಕಾರ ಸಿಗುತ್ತೆ ಅಂತಂದ್ಬಿಟ್ಟು ಇದೊಂಥರ ನಮ್ಮ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಕಾಲದಿಂದ ಸಾಗಿ ಬಂದಿರೋ ಪರಂಪರೆ. ಅವಾಗೆಲ್ಲ ಬಹುಪಾಲು ಅವಾಗ ICS ಪರೀಕ್ಷೆ ಅಂತ ಕರೀತಾ ಇದ್ರು, ಇಂಡಿಯನ್ ಸಿವಿಲ್ ಸರ್ವಿಸಸ್ ಅಂತ. ಅಲ್ಲಿ ಪಾಸ್ ಮಾಡೋರೆಲ್ಲ ಬಹುಪಾಲು ಯುರೋಪಿಯನ್ ಪಾಳೆಗಾರಿಕೆ ಕುಟುಂಬಗಳ ಮಕ್ಕಳಾಗಿರ್ತಾ ಇದ್ರು. ಅವರೆಲ್ಲ ಇಲ್ಲಿ ಕಲೆಕ್ಟರ್ಗಳಾಗಿ ಬರ್ತಾ ಇದ್ರು. ಇದೇ ರೀತಿ 22-23 ವಯಸ್ಸಿನಲ್ಲಿ ಅವ್ರು ಬಂದು ಒಬ್ಬ ಸಬ್ ಡಿವಿಷನ್ ಅಸಿಸ್ಟೆಂಟ್ ಕಮಿಷನರ್ ಆಗ್ಬಿಟ್ರೆ ಆತ ಇಡೀ ಸಬ್ ಡಿವಿಷನ್ಗೆ, ಉಪವಿಭಾಗಕ್ಕೆ, ಕಂದಾಯ ಇಲಾಖೆ ಉಪವಿಭಾಗಕ್ಕೆ ಸರ್ದಾರನಾಗ್ಬಿಡ್ತಾನೆ. ಆತ ಇನ್ನು ಬದುಕೇ ಕಟ್ಕೊಂಡಿರೋದಿಲ್ಲ, ಯಾವುದೇ ನಿರ್ದಿಷ್ಟ ವೃತ್ತಿಯ ನೈಪುಣ್ಯತೆಯನ್ನು ಪಡ್ಕೊಂಡಿರೋದಿಲ್ಲ, ಪ್ರೊಫೆಷನಲ್ ಕಾಂಪಿಟೆನ್ಸ್ ಅನ್ನೋದು ಇರೋದೇ ಇಲ್ಲ, ಬದುಕಿನ ಅನುಭವ ಇರೋದಿಲ್ಲ. ಆದ್ರೆ ಇಡೀ ಒಂದು ಉಪವಿಭಾಗಕ್ಕೆ ತಾನೇ ಸರ್ವಾಧಿಕಾರಿ ಆಗೋಗ್ಬಿಡ್ತಾನೆ. ಚಿಕ್ಕ ವಯಸ್ಸಲ್ಲಿ ಈ ತರ ಅಪಾರವಾದ ಅಧಿಕಾರ, ಸಾಮಾಜಿಕ ಪ್ರತಿಷ್ಠೆಯನ್ನು ಕಂಡಾಗ ಸಹಜವಾಗಿ ಅನ್ಸುತ್ತೆ, ನಾನ್ಯಾಕೆ ಕಷ್ಟಪಟ್ಟು MD MS ಮಾಡ್ಕೊಂಡು, ಸೂಪರ್ ಸ್ಪೆಷಾಲಿಟಿ ಮಾಡ್ಕೊಂಡು, MCHO MD DMO ಮಾಡ್ಕೊಂಡ್ಬಿಟ್ಟು ಕಷ್ಟಪಟ್ಟು ಡಾಕ್ಟರ್ ಆಗ್ಬೇಕು? ಮತ್ತೆ ಇವ್ರ ಕೈಗಳಿಗೆ ನಾನು ಸಲಾ ಮುಡಿಬೇಕಲ್ವಾ? ಡಾಕ್ಟರ್ಗಳು, ಇಂಜಿನಿಯರ್ಗಳು ಇವರೆಲ್ಲ ಮತ್ತೆ IAS ಅಧಿಕಾರಿಗಳ ಎದುರಿಗೆ ಸಲಾ ಮಾಡ್ಕೊಂಡು ನಿಲ್ಬೇಕು. ಅವ್ರಿಗೊಂದು ಕುರ್ಚಿ ಕೊಡೋ ಗೌರವನೂ ಇಲ್ಲ. ವಿಶ್ವವಿದ್ಯಾಲಯದ ಅಧ್ಯಾಪಕರನ್ನ ಇವತ್ತು ಕಾಲಕಸಕ್ತ ಕಡೆಯಾಗಿ ನೋಡ್ತಾ ಇದ್ದಾರೆ ಈ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು, ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು. ಇದ್ರ ಬಗ್ಗೆ ಇದೊಂದು ಗಂಭೀರವಾದ ಸಾಮಾಜಿಕ ಮೌಲ್ಯಗಳ ಪ್ರಶ್ನೆ ಆಗ್ತಾ ಇದೆ.
IAS IPS ಪರೀಕ್ಷೆಗಳ ಅತಿಯಾದ ವೈಭವೀಕರಣ ಮತ್ತು ವಿಜ್ಞಾನ ವಿಷಯಗಳ ಬಗ್ಗೆ ಅತಿಯಾದ ಪ್ರಾಧಾನ್ಯತೆ, ಕಲೆ, ಸಮಾಜಶಾಸ್ತ್ರ ಮತ್ತು ಮಾನವಿಕ ಶಾಸ್ತ್ರಗಳ ಬಗ್ಗೆ ಮಧ್ಯಮ ವರ್ಗಗಳ ನಿರ್ಲಕ್ಷ್ಯ, ಒಂದು ಅಸಡ್ಡೆ, ಇವೆಲ್ಲವೂ ಬದಲಾಗಬೇಕಾಗಿದೆ. ಇದೆಲ್ಲವೂ ಇಡೀ ಸಮಾಜವೇ ಆತ್ಮಾವಲೋಕನ ಮಾಡ್ಕೊಳ್ಬೇಕಾದ ಕಾಲ. ವಿಶ್ವವಿದ್ಯಾಲಯ ಕಾಲೇಜುಗಳಲ್ಲಿರೋ ಪ್ರಾಧ್ಯಾಪಕರುಗಳು, ವಿವಿಧ ಆಡಳಿತ ಸೇವೆಯಲ್ಲಿರೋ ಸ್ವತಃ ಈಗಿನ ತಲೆಮಾರಿನ IAS ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿದೆ. ಈ ದೇಶಕ್ಕೆ ಕೇವಲ IAS IPS ಅಧಿಕಾರಿಗಳು ಮಾತ್ರ ಬೇಕಾಗಿಲ್ಲ. ಕೇವಲ ಅಧಿಕಾರಶಾಹಿಗಳಿಂದ ದೇಶ ಕಟ್ಟಲಿಕ್ಕಾಗಿಲ್ಲ. ಕಳೆದ 34 ವರ್ಷಗಳಿಂದ, ಅಂದ್ರೆ 1931, 1991 ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಣೀತ ಆರ್ಥಿಕ ನೀತಿ ಬಂದಾಗಿನಿಂದ ಭಾರತವನ್ನ ಪ್ರಪಂಚದ 5ನೇ ಅತ್ಯಂತ ಬಲಿಷ್ಠ ಆರ್ಥಿಕ ಶಕ್ತಿಯಾಗಿ ಬೆಳೆಸಿರೋ ಈ ಕಾರ್ಪೊರೇಟ್ ವಲಯದ ಹೊಸ ತಲೆಮಾರಿನ ವಿಜ್ಞಾನಿಗಳಿದ್ರಲ್ಲ, ತಂತ್ರಜ್ಞಾನಿಗಳಿದ್ರಲ್ಲ, ಉದ್ಯಮಶೀಲ ಕೈಗಾರಿಕೋದ್ಯಮಿಗಳಿದ್ರಲ್ಲ, ಅವರ ಯಶೋಗಾಥೆ ನಮಗೆ ಮಾದರಿ ಆಗ್ಬೇಕು, ಅಥವಾ ಈ IAS IPS ಅಧಿಕಾರಶಾಹಿ ಮಾತ್ರವೇ ನಮಗೆ ಮಾದರಿ ಆಗ್ಬೇಕು? ಪಾಲಕರು ಕೂಡ ಗಂಭೀರವಾಗಿ ಯೋಚಿಸ್ಬೇಕಾಗಿದೆ. ಇದು ಎಲ್ಲೋ ಒಂದ್ ಕಡೆ ಮೌಲ್ಯಗಳ ಏರ್ಪೇರ್ ಆಗ್ತಾ ಇದೆ ಅಂತ ಕಾಣುತ್ತೆ. ಈ ಗಂಭೀರ ಸಮಸ್ಯೆ ಬಗ್ಗೆ ಮಾಧ್ಯಮಗಳು ಕೂಡ ತೀರಾ ಕೀಳರಿಮೆ ಬಳಸ್ಕೋಬೇಕಾಗಿಲ್ಲ. ಒಬ್ಬ IAS IPS ಪರೀಕ್ಷೆ ಪಾಸ್ ಆಗ್ಬಿಟ್ರೆ ಅಥವಾ ಏನೋ ಅಗಾಧವಾದದನ್ನು ಸಾಧಿಸಿದ್ದಾನೆ ಅಂತ ಇಲ್ಲ. ಆ IAS IPS ಪರೀಕ್ಷೆ ಒಂದು BE ಅಥವಾ MBBS ಪರೀಕ್ಷೆ ಪಾಸ್ ಆಗೋದಕ್ಕಿಂತ ಏನು ಕಠಿಣವಾಗೇನಿಲ್ಲ. ಅದಕ್ಕೆ ಹಲವಾರು ವರ್ಷಗಳ ತಮ್ಮ ಯೌವನದ ದಿನಗಳನ್ನ ವ್ಯಯಿಸ್ಬಿಟ್ಟು ಲಕ್ಷಾಂತರ ರೂಪಾಯಿ ಕೋಚಿಂಗ್ಗೋಸ್ಕರ ಖರ್ಚು ಮಾಡಿಬಿಟ್ಟು ಒದ್ದಾಡೋದೇನಿದೆ. ಅದಾದ್ಮೇಲೆ ಒಮ್ಮೆ IAS ಪಾಸ್ ಆಗಿ ಅಸಿಸ್ಟೆಂಟ್ ಕಮಿಷನರ್ ಆಗ್ಬಿಟ್ರೆ ಮುಂದೆ ಯಾವ ಪರೀಕ್ಷೆನೂ ಪಾಸ್ ಮಾಡ್ಬೇಕಾಗಿಲ್ಲ. ಸಾರ್ವಜನಿಕ ಸೇವೆಯ ಗುಣಮಟ್ಟದ ಅಗ್ನಿ ಪರೀಕ್ಷೆಯನ್ನು ಪಾಸ್ ಮಾಡ್ಬೇಕಾಗಿಲ್ಲ. ಎಳಗರಂ ಎತ್ತಾಗದೆ ಅಂತ ಅಸಿಸ್ಟೆಂಟ್ ಕಮಿಷನರ್ ಇದನ್ನು ಡೆಪ್ಟಿ ಕಮಿಷನರ್ ಆಗ್ತಾರೆ. ಡೆಪ್ಟಿ ಸೆಕ್ರೆಟರಿ, ಜಾಯಿಂಟ್ ಸೆಕ್ರೆಟರಿ, ಅಡಿಷನಲ್ ಸೆಕ್ರೆಟರಿ, ಪ್ರಿನ್ಸಿಪಲ್ ಸೆಕ್ರೆಟರಿ, ಅಡಿಷನಲ್ ಚೀಫ್ ಸೆಕ್ರೆಟರಿ ವರೆಗೂ ಸರಾಗವಾಗಿ ಹೋಗ್ತಾ ಇರ್ತಾರೆ. ಹೀಗೆ ಕಾಲಮಿತಿ ಅವ್ರಿಗೆ ಬಡ್ತಿ ಸಿಗ್ತಾ ಹೋಗುತ್ತೆ. ನಿವೃತ್ತರಾದ ನಂತರವೂ ಕೂಡ ವಿವಿಧ ಕಾರ್ಪೊರೇಟ್ ಕಂಪನಿಗಳಲ್ಲೂ ಕೂಡ ಅವರ ಹಿನ್ನೆಲೆಯಿಂದಾಗಿ ಅವ್ರಿಗೆ ಸ್ಥಾನಮಾನಗಳು ಸಿಗ್ತಾ ಹೋಗುತ್ತೆ, ಪುನರ್ವಸತಿ ಸವಲತ್ತುಗಳು ಸಿಗ್ತಾ ಹೋಗುತ್ತೆ. ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡ್ಬೇಕಂತ ಹೇಳ್ತಾ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇನೆ. ಅತಿಯಾಗಿ ವೈಭವೀಕರಿಸೋದು ಬೇಡ ಈ IAS IPS ಗಳನ್ನ. ಜೊತೆಗೆ ಇವರು ಕಲ್ತಿದ್ದು ಸೈನ್ಸು, ಬರೆಯೋದು ಆರ್ಟ್ಸು. ಈ ತಂತ್ರಗಾರಿಕೆಯನ್ನು ಕೂಡ ನಮ್ಮ ಶಿಕ್ಷಣ ತಜ್ಞರು ಗಂಭೀರವಾಗಿ ಗಮನಿಸಬೇಕು ಅಂತ ಮತ್ತೊಮ್ಮೆ ಅರಿಕೆ ಮಾಡ್ಕೊಳ್ತಾನೆ. ನಮಸ್ಕಾರ.